ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಾನು ಎಲ್ಲಿದ್ದೇನೆ ಗೊತ್ತುಂಟಾ? ನಿಮಗೆ ಇದನ್ನು ನೋಡುವಾಗ ಗೊತ್ತಾಗಲಿಕ್ಕಿಲ್ಲ. ವೆಯ್ಟ್, ನಾನು ತೋರಿಸ್ತೀನಿ ಕರೆಕ್ಟಾಗಿ. ನೋಡಿ, ಮುರುಡೇಶ್ವರ ಟೆಂಪಲಲ್ಲಿ ಇದ್ದೀವಿ. ಫಸ್ಟ್ ಇರೋದು ಮುರುಡೇಶ್ವರ ಟೆಂಪಲಿಗೆ. ತುಂಬ ಖುಷಿ ಆಗ್ತಾ ಉಂಟು. ನಾವು ಅಲ್ಲಿಂದ ಎಷ್ಟು ಗಂಟೆಗೆ ಬಸ್ ಇದೆ ಧರ್ಮಸ್ಥಳದಿಂದ? 6:45ಗೆ ಹೊರಟವರು ಇವಾಗ 12:20 12:15 ರೀಚ್ ಆಗಿದ್ದೇವೆ. ಖುಷಿ ಆಗ್ತಾ ಉಂಟು, ತುಂಬ ಖುಷಿ ಆಗ್ತಾ ಉಂಟು. ನೋಡಿ, ಈ ಚಪ್ಪಲಿಯಲ್ಲಿ ಇಲ್ಲ, ಮುಂದೆ ಹೋಗ್ತದೆ ಅಂತ. ಅಲ್ಲಿ ನೋಡಿ ಬೀಚ್. ಇಲ್ಲಿ ಏನೋ ಉಂಟ, ಸೇವೆ ಇಲ್ಲೇ ಮಾಡಿಸೋದ ಅಂತಮ್ಮ. ಮತ್ತದೆಂತ ಆಟ ಆಡೋದು? ಹಾಂ ಹಾಂ, ಅದಾ? ಚಪ್ಪಲಿ ಹಾಕೊಂಡು ಹೋಗ್ತಾ ಇದ್ದಾರೆ. ಇದು ವೀಕೆಂಡ್ ಬೇರೆ ಬಂದಿದ್ದೇವೆ, ಎಂತ ಆಗ್ತದೆ ಗೊತ್ತಿಲ್ಲ. ಏನು ಭಾರಿ ಕ್ಲಾರಿಟಿ ತೋರಿಸ್ತಾ ಉಂಟು ವಿಡಿಯೋ. ಓ, ಹೇಗಾಗ್ತುಂಟು ಬಂದಿದ್ದು? ನಿಜ ಖುಷಿ ಆಗ್ತಾ ಉಂಟು. ಹಾಂ, ಈಗ ಬಿಸಿಲು. ಹೌದು, ಫಸ್ಟ್ ಟೈಮ್. ನೋಡ್ಕೊಂಬನ್ನಿ. ಹಾಗೆ ಹತ್ರ ಬಂದು ದೇವಸ್ಥಾನದ್ದು ಫೋನೆಲ್ಲ ಇದೆಯೋ ಗೊತ್ತಿಲ್ಲ. ಅಂದರೆ ಇಲ್ಲಿಂದ ಎಂಟ್ರಿ ಓಕೆನಾ? ಒಳಗಡೆ ಇರೋದು ಅಲ್ಲಿ, ಈಗೊಳ್ಳಿ ಅಲ್ಲಿ. ಈಗ ಚಪ್ಪಲ್ ಸ್ಟ್ಯಾಂಡಿಗೆ ಹೋಗ್ತಿದ್ವಿ. ಇದು ಜಸ್ಟ್ ದ್ವಾರ. ನಿಮಗೆ ಒಂದು ರೌಂಡಾಗಿ ಅಲ್ಲಿಗೆ ಹೋಗಬೇಕು. ಒಂದು ಚಪ್ಪಲ್ ಸ್ಟ್ಯಾಂಡ್ ಬಂದ್ವಿ. ವೇಟ್, ನಾವು ಫಸ್ಟ್ ಚಪ್ಪಲ್ ಇಟ್ಕೊಳ್ತೀವಿ. ಅಲ್ಲಿ ಕಾಣಿಸ್ತಿದ್ಯಾ? ನೋಡಿ, ಇಲ್ಲಿ ನೋಡಿ ರೂಲ್ಸ್ ಹಾಕ್ತಾರೆ. ದೇವಸ್ಥಾನದ ಆವರಣದಲ್ಲಿ ಫೋಟೋ ತೆಗೆಯುವುದು ಹಾಗೂ ವಿಡಿಯೋ ಚಿತ್ರೀಕರಿಸುವುದು ನಿಷೇಧಿಸಲಾಗಿದೆ ಅಂತ. ಸೊ ತಗೊಂಡು ಹೋಗುದಿಲ್ಲ ನಾನು. ಈಗ ಹೋಗ್ತೇವೆ ಒಳಗಡೆ ಹೋಗಿ ಬರ್ತೇವೆ. ಇಲ್ಲಿ ನೋಡಿ, ಊಟಕ್ಕೆ ಚೀಟಿ ಇರ್ತದೆ. ಚೀಟಿ ತಗೊಳ್ಬೇಕು. ಟಿಕೆಟ್, ಎಸ್ ಟಿಕೆಟ್. ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಒಂದು 4-5 ಜನ ತಗೊಂಡಾದ್ಮೇಲೆ ಮತ್ತೆ ಗೊತ್ತಾದ್ದು ಚೀಟಿ ಇದು ಇರ್ತದೆ, ಟಿಕೆಟ್ ಇರ್ತದೆ ಅಂತ. ಹಾಗೆ ಫಸ್ಟ್ ಟೈಮ್ ಒಂದು ಹೀಗೆಲ್ಲ. ನೆಕ್ಸ್ಟ್ ಟೈಮ್ ಬರೋರು ನೋಡ್ಕೊಳ್ಳಿ. ಇಲ್ಲಿ ದೇವಸ್ಥಾನದ ಲೆಫ್ಟ್ ಸೈಡ್ ಊಟದಲ್ಲಿ ಬಂದು ಕೂತಿದ್ದೇವೆ ಈಗ. ಈಗ ಬಂದು ಕೂತಿದ್ದಷ್ಟೇ ಊಟದಲ್ಲಿ. ದರ್ಶನ ಮಾತ್ರ ಉಂಟಲ್ಲ, ಭಾರಿ ಚೆಂದ ಆಗ್ತದೆ, ಹತ್ತಿರದಲ್ಲಿ ಆಗ್ತದೆ. ಅದು ಖುಷಿ ಆಯಿತು. ಎಲ್ಲ ಕಡೆ ಇರುವ ಥರ ಅಲ್ಲ ಇಲ್ಲಿ ಮುರುಡೇಶ್ವರ ದೇವಸ್ಥಾನದ ಮೂರ್ತಿ ಸ್ವಲ್ಪ ಚೇಂಜ್. ಮತ್ತೆಂತ ಪ್ರಸಾದ? ಅದೇ ಮಿಕ್ಸ್ ಆಗ್ತೇವೆ, ತಿನ್ನಕ್ಕಾಗೋದಿಲ್ಲ, ಬಿಸಿ ಉಂಟು. ಅದಕ್ಕೇನು ಹಾಕಿದ್ರು? ನಮ್ದು ಊಟ ಆಯಿತು. ಈಗ ಹೊರಗಡೆ ಬಂದು ಕೂತ್ಕೊಂಡಿದ್ದೇವೆ. ಹಬ್ಬ, ಅವಳು ಸೆಲ್ಫಿ ಇಂದೇಳಿ ಪೋಸ್ ಪಟ್ಟದ್ದು. ಸರಿ, ಕೂದಲೆಲ್ಲ ಫುಲ್ ಲಗಡಿಯಾಗಿದೆ. ಹಾಗೆ ಈಗ ಇಲ್ಲಿ ಕೂತಿದ್ದೇವೆ. ಮತ್ತೆಂತ ಮಾತಾಡೋದು? ಅಲ್ಲೆಲ್ಲ ಹೋಗ್ಬೇಕು. ಆ ಕಡೆ ಎಂತ ಗೊತ್ತುಂಟಾ? ದೇವಸ್ಥಾನದ ಎಂಟ್ರೆನ್ಸ್ ಹತ್ರ ಒಂದು ಇದು ಉಂಟು, ಕೌಂಟ್ರ್ ಉಂಟು. ಅದನ್ನು ನೋಡಿ ನಾವು ಇದು ಅಲ್ಲೇ ಸೇವೆ ಕೌಂಟ್ರ್ ಅಂತ ಅಂದ್ಕೊಂಡ್ವಿ. ಬಟ್ ಒಳಗಡೆ ಅದೇ ಥರ ಬೋರ್ಡ್ ಹಾಕಿದ್ರು, ಸೇವೆ ಕೌಂಟ್ರ್ ಒಳಗಡೆ ಪೂಜೆ ಆಗಲಿಕ್ಕಿಂತ ಮೊದಲೇ ಮಾಡಿಸ್ಕೊಳ್ಬೇಕು. 12:30 ಅಷ್ಟೊತ್ತಿಗೆ ನಾವು ಒಳಗಡೆ ಹೋಗಿದ್ದೇವೆ. ಬಟ್ ಅದಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಆಗಿದೆ. ಸೇವೆ ಕೂಡ ಅಷ್ಟೊತ್ತಿಗೆ ಕ್ಲೋಸ್ ಆಗಿದೆ. ಎಷ್ಟು ಗಂಟೆಗೆ ಕ್ಲೋಸ್ ಅಂತ ಗೊತ್ತಿಲ್ಲ ಸೇವೆಗಳೆಲ್ಲ. ನಾವು ಹೋಗೋ ಹೊತ್ತಿಗೆ ಕ್ಲೋಸ್ ಆಗಿತ್ತು. ಅವ್ರು ಹೇಳಿದರು ಲಡ್ಡು ಪ್ರಸಾದ ಮಾಡ್ತಿದ್ರು, ಹಾಗೆ ಲಡ್ಡು ಪ್ರಸಾದ ಮಾಡಿಸಿದ್ವಿ.
ಸೇವೆ ಎಲ್ಲ ಯಾವುದು ಮಾಡಿಸ್ಲಿಕ್ಕಾಗಲಿಲ್ಲ. ಹಾಗೆ ಅದು ಹೇಳಿದೆ ನಾನು. ಹಾಗೆ ಇನ್ನು ಬೇರೆ ಎಂತ ಹೇಳಲಿಕ್ಕಿತ್ತು, ಅದೇ ಊಟದ್ದು ಹೇಳಿದೆ ಅಲ್ವಾ, ಚೀಟಿ ಟಿಕೆಟ್ ಕೊಡ್ತಾರೆ ಅಂತ. ಮತ್ತೆ ಅವಳೇನು ಹೇಳ್ತಾಳೆ ಹೇಳು. ಚಂದನೇ ಇರಲಿಲ್ಲ, ಊಟ ಪರವಾಗಿಲ್ಲ, ಆದ್ರೆ ಪಾಯಸದ ಮೇಲೆ ಊಟ ಹಾಕ್ತಾ ಇದ್ರು, ಅದು ಮಿಕ್ಸ್ ಮಾಡಿದ ಮೇಲೆ ಸಾಕಾಗ್ತಿಲ್ಲ. ಇಲ್ಲ ಈಗ ಎಂತದು ಅಂತ ಹೇಳಿದ್ರೆ, ಊಟ ಇದೆಲ್ಲ ಒಳ್ಳೇದಿತ್ತು, ಸಾಂಬಾರೆಲ್ಲ ರುಚಿ ಇತ್ತು, ಚಂದ. ಹೌದು, ಸ್ವಲ್ಪ ಕ್ಲೀನ್ ಇರಲಿಲ್ಲ, ಅದೆಂತ ಮಾಡ್ಲಿಕ್ಕಾಗೋದಿಲ್ಲ. ಹಾಗೆ ಅದು ಬಿಡಿ. ಊಟದೆಂತ ಅಂತ ಹೇಳಿದ್ರೆ ಪಾಯಸ ಹಾಕಿದ್ರಲ್ಲ, ನಾನು ತೋರಿಸಿದೆ, ಅದರ ಮೇಲೆ ಫುಲ್, ಅದರ ಮೇಲೆ ನಾನು ಎಲ್ಲರಿಗೆ ಸಹ ಅಂದ್ರೆ ಅವರು ಬಡಿಸುವವರು ನಮ್ಮ ಲೈನಿಗೆ ಫುಲ್ ಹಾಗೆ ನಾಕೊಂಡ್ಬಂದಿದ್ದಾರೆ. ಆ್ಯಂಡ್ ನಮ್ಮ ಬ್ಯಾಕ್ ಸೈಡ್ ಫುಲ್ ಸ್ಟೂಡೆಂಟ್ಗಳು ಕೂತಿದ್ರು, ಅವರೇ ಬಡಿಸಿದ್ದು, ಅವ್ರು ಬಡಿಸಿದ್ದು ಎಲ್ಲರ ತಟ್ಟೆಗೆ ಸಹ ಪಾಯಸದ ಮೇಲೆಲ್ಲ ಅನ್ನ ಹಾಕಿದ್ದಾರೆ. ಅದರ ಮೇಲೆ ವಾಪಸ್ ಸಾಂಬಾರು ಅದು ನಾವು ಈ ಕಡೆ ಮಾಡ್ಕೊಂಡು ಸಾಂಬಾರು ಹಾಕ್ಬೋದು, ಬಟ್ ಯಾರೇ ಹೇಗೆ ಹಾಕಿದ್ರೆ ಸಹ ಪಾಯಸದ ಮೇಲೆ ಅನ್ನ ಇತ್ತು. ಊಟ ಮಾಡಲಿಕ್ಕೆ ಸರಿ ಆಗಲಿಲ್ಲ. ಸೆಕೆಂಡ್ ಸಲ ಅನ್ನೋದಕ್ಕೆ ಸಹ ಹಾಗೇನೆ ಪಾಯಸದ ಮೇಲೆ ಹಾಕಿದ್ದಾರೆ. ಯಾರ್ದು? ಅವಳಿಗೆ. ಹೌದಾ? ನಂಗೆ ಸ್ವಲ್ಪ ಸರಿ ಹಾಕಿದ್ದಾರೆ, ಯಾಕಂತ ಹೇಳಿದ್ರೆ ನಂಗೆ ಸ್ವಲ್ಪ ಸರಿ ಹಾಕಿದ್ದಾರೆ, ಯಾಕಂದ್ರೆ ನಾನು ಆ ಮೇಲೆ ಪಾಯಸದ ಮೇಲೆ ಅನ್ನ ಇದ್ದದನ್ನೆಲ್ಲ ಮೇಲಿಂದ ತೆಗೆದು ಅದರ ಮೇಲೆ ನನ್ನ ಹಾಗೆ ನಿಟ್ಟಿದ್ದೆ, ಹಾಗೆ ಪಾಯಸದ ಮೇಲೆ ಬೀಳಿದೆ 2 ಸರಿ. ಅದು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಅವ್ರು, ಯಾಕಂತ ಹೇಳಿದ್ರೆ ಅನ್ನ ಬಿಸಾಕಬಾರ್ದು ಅಂತ ಅವರೇ ಹಾಕಿ ವಾಪಸ್ ಪಾಯಸದ ಮೇಲೆ ಅಷ್ಟು ಅರ್ಜೆಂಟಲ್ಲಿ ಏನಿರಲಿಲ್ಲ. ಈಗ ಧರ್ಮಸ್ಥಳದಲ್ಲಿ ಬಡಿಸೋ ರೀತಿ ಬಡಿಸ್ತಿದ್ರೆ ಪೂರ ಆಚೀಚೆ ಆಗ್ತಿತ್ತು. ಧರ್ಮಸ್ಥಳದಲ್ಲಿ ರಪ್ಪ ಬಡಿಸ್ಕೊಂಡು ಅದು ಕರೆಕ್ಟ್ ಬಡಿಸ್ತಾರೆ. ಇಲ್ಲಿ ಅಷ್ಟು ಸ್ಲೋ ಬಡಿಸ್ಕೊಂಡು ಕೂಡ ಪಾಯಸದ ಮೇಲೆ. ಊಟ ಎಲ್ಲ ತುಂಬ ಚೆಂದ ಇತ್ತು, ತುಂಬ ರುಚಿ ಇತ್ತು. ಹಾಗೆ ಹೊರಗಡೆ ಬಂದಿಲ್ಲಿ ನೀರು ಬಿಸಿನೀರು ಕೊಟ್ಟಿದ್ದು. ಬಿಸಿನೀರು ಕೊಟ್ಟದ್ದು. ಅಷ್ಟು ಜನರಿಗೆ ಅಡುಗೆ ಮಾಡ್ಬೇಕಂತ ಹೇಳಿದ್ರೆ ಅದೆಂತ ಮಾಡ್ಲಿಕ್ಕೆ ಮೆಷಿನ್. ಹಾಗೆ ಎಂತಂದ್ರೆ ಬಟ್ಟೆ ತೊಳಿಲಿಕ್ಕೆಲ್ಲ ಬಿಸಿನೀರು ಇತ್ತು, ಅದೆಲ್ಲ ಒಳ್ಳೇದು ಮಾಡೋದು. ಎಂತ ಸರ್ವಿಸ್ ಎಲ್ಲ ಒಳ್ಳೇದು. ನೀರು ನಾವೇ ತಗೊಳಗಿದ್ವಿ. ವಿಡಿಯೋ ಹೇಳ್ಬೇಕಿತ್ತು. ಯಾವುದು? ಅದಾவது ಪೀಸ್ಫುಲ್ ಲೈಫ್. ಒಂದು ಸ್ವಲ್ಪ ಕ್ಯಾಮ್ರಾ ಅಲ್ಲಿ ಉಂಟು, ಚಂದ ಇಲ್ಲ ಅಂತ ಹೇಳು. ಎಂತ ಚಂದ ಇಲ್ಲ? ಕ್ಯಾಮರಾ ನಂದು 25,000 ಫೋನಮ್ಮ, ಚಂದ ಇರಬೇಕು. ನೋಡ್ಕೊಂಬ. ನಮ್ದು ಸೆಲ್ಫಿ ತೆಗ್ದಾಯ್ತು, ರೀಲ್ಸ್ ಮಾಡಿ ಆಯ್ತು, ಫೋಟೋಸ್ ಎಲ್ಲ ತೆಗ್ದಾಯ್ತು. ಇವಾಗ ಒಂದು ರೌಂಡ್ ಆಗಿ ಚಪ್ಪಲ್ ಸ್ಟ್ಯಾಂಡಿಗೆ ಹೋಗ್ಬೇಕಲ್ಲ, ಇಲ್ಲಿಂದ ಹೋಗುವ ಅಂತ. ಒಂದು ರೌಂಡ್ ಆಗಿ ಚಪ್ಪಲ್ ಸ್ಟ್ಯಾಂಡ್ ಹೋಗ್ಬೇಕಾಗ್ತದೆ. ಆಮೇಲೆ ಅಮ್ಮ ಹೆಚ್ಚು ಗೊತ್ತಿಲ್ಲ. ನಮ್ದು ಲಾಸ್ಟ್ ಬ್ಲಾಗ್ ನೋಡಿ ಅಮ್ಮನ ನೋಡಿ ಅವರ ನೋಡಿ ನಾವು ರೀಲ್ಸ್ ಮಾಡ್ದ ನೋಡಿದ್ದು ಈಗ ಇಲ್ಲಿ ಬಂದು ನೋಡ್ತಿದ್ದಾರೆ. ಮಳೆ ಮಳೆಗಾಲ ಹಿಡುತ್ತ ಖುಷಿ ನಮಗೆ ಆ ಶಿವನಲ್ಲಿಗೆ ಹೇಗೆ ಹೋಗುದು ಗೊತ್ತಿಲ್ಲ ಮರೆ. ಆ ಸೈಡ್ ಹೋಗ್ಲಿಕ್ಕೆ ಉಂಟಾ ಇಲ್ವಾ ಎಂತದ ಅಲ್ಲ, ಆ ಸೈಡಿಂದಾಗಿ ಹೋಗುದಾ ಅಂತ ಮೋಸ್ಟ್ಲಿ. ವಾವ್, ನೀರಲ್ಲಿ ಆಟಲಿಕ್ಕೆ ಆಸೆ ಆಗ್ತದೆ. ಬೋಟ್ ಎಷ್ಟು ಉಂಟು ನೋಡಿ. ನೋಡಮ್ಮ ಚೂರು ಕೈ ತೆಗೀರಿ. ಟೆಂಪಲ್ ಕ್ಲೋಸ್ ಮಾಡಿದ್ದಾರೆ, ಎಂಟ್ರೆನ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಎಂತ ಬೇಡ, ಫುಲ್ಲು ಫೋಟೋಸ್ ತೆಗಿದ್ರೆ ಬಿಸಿ ಮಾರೆ ಎಲ್ಲರೂ ಸಹ. ಎಂತಿಲ್ಲ, ಆಚೆನಾಗಿ ಹೋಗು ಔಟ್ ಸೈಡ್. ಜೋ ನೀಚೆ ಬಾ. ಬೀಚ್ ಹತ್ರ ಹೋಗ್ಬೇಕು ಅಂತೇಳಿ ಈಗ ಬಂದ್ವಿ ಈ ಕಡೆ. ಹಾಗೆ ಬಟ್ ನಮಗೆ ಅಲ್ಲಿ ಶಿವನ ಹತ್ರ ಹೋಗ್ಲಿಕ್ಕಾಗಲಿಲ್ಲ. ಅದು ಗೊತ್ತಿಲ್ಲ ಹೇಗೆ ಹೋಗುದು ಎಂತ ಅಂತ, ಇಲ್ಲಿ ಕೇಳಬೇಕು. ಅದೇ ನನಗೆ ಸಹ ಡೌಟ್, ಪಾರ್ಕಿಂಗ್ ರೋಡ್ ಹತ್ರ ಹೋಗುದು ಅಂತ ಆಗ್ತದೆ ನನಗೆ ಸಹ. ಕೇಳುವ ಇರ್ತದೆ ಅದು. ನಾವಲ್ಲಿ ಕಟ್ಲೆ ಮಠ ಕೇಳಿದ್ವಿ ಅಲ್ಲಿಗೆ ಹೇಗೆ ಹೋಗುದು ಅಂತ. ಸೊ ಈ ಕಡೆ ರೂಟ್ ತೋರಿಸಿದ್ರು, ನಾವಲ್ಲಿ ಒಳಗಡೆಯಿಂದಾಗಿ ಹೋಗುದು ಅಂತ ಅಂದ್ಕೊಂಡ್ವಿ. ಬಟ್ ಇದು ಒಳಗಡೆಯಿಂದಾಗಿ ಹೋಗುದಲ್ವಾ? ಅಲ್ಲ, ಟೆಂಪಲ್ ಇದು ರೈಟ್ ಸೈಡಿಂದ ಬರಲಿಕ್ಕೆ. ಆಗ ಇದರಲ್ಲಿ ಬರ್ತಾಯಿದ್ವಿ, ಬಟ್ ಚಪ್ಪಲಿ ಎಲ್ಲಿರೋದು ಅಂತ ಗೊತ್ತಿಲ್ಲ.
ಮತ್ತೆ ತೆಗಿಬೋದು ಇಳಿಯೋತ್ತಿಗೆ, ಬಿಸಿಲು ಉಂಟು ಈಗ ತುಂಬ. ಕಾಣುದಿಲ್ಲ ಕತ್ಲೆ. ಅದು ಆ ಕಡೆ ನನಗೆ ಬಿಸಿಲು ಹಿಡಿತುಂಟಲ್ಲ. ನೋಡಿದು ಟೆಂಪಲ್ ಇದು ಲೆಫ್ಟ್ ಸೈಡ್ ಬರಬೇಕು. ಹಂಗಲ್ಲಿ ಚಪ್ಪಲಿ ಇಡ್ಬೋದೆ? ಎಲ್ಲ ಎತ್ಕೊಳ್ತಿದ್ದಾರೆ ಹೇಗೆ? ನಂಗೆ ಎದ್ರಿಗೆ ಅಮ್ಮ, ಈ ಬಿಸಿಲಿಗೆ ಹತ್ತದಂತಿದ್ರೆ ಸಾಕಾಗ್ತದೆ. ಆ ಕಡೆ ಎಲ್ಲ ಲಾಡ್ಜ್ ಉಂಟು. ನಿಜವ ಅಂತ ಹೇಳಿದ್ರೆ ಹಬ್ಬ. ಫೈನಲಿ ಇಲ್ಲಿ ಬಂದ್ವಲ್ಲ, ಎಷ್ಟು ಖುಷಿ ಆಗ್ತುಂಟು. ಎಬ್ಬು ಎಂತ ಬಿಸಿಲು ಮಾರೆ. ಓ ಅಮ್ಮ, ಇಲ್ಲಿ ನನಗೆ ಸುಪ್ಪಿ ಹಾಕೊಂಬಂದಿದ್ದಾರೆ. ಗಾರ್ಡನಿಂಗ್ ಸೈಡ್ ಕೊಡೊಮ್ಮೆ ಚೂರು. ಅಂಬೆ ಎಂತ ಸ್ಟೋರಿ? ಟೆಂಪಲ್ 3 ಗಂಟೆಗೆ ಓಪನ್ ಆಗೋದಂತೆ ಹೇಳಿದ್ರಲ್ಲಿ, ಕೇಳಿದ್ವಿ. ಅಲ್ಲಿಂದ ಎಕ್ಸಿಟ್. ಆ ಕಡೆ ಹೋಗೋ ನಾವು ಚೂರು. ನೋಡ್ಲಿಕ್ಕೆ ತುಂಬ ಪ್ಲೇಸ್, ಮಾತಾಡ್ಲಿಕ್ಕೂ ಬಿಡಲ್ಲ ಯಾಕ್ಷಿ. ಕಾಲು ಸುಡ್ತೆ. ಎಷ್ಟು ಚಂದ ಮಾಡಿದಾರಲ್ಲ. ಶಿವನ ತಲೆನೇ ಕಾಣೋದಿಲ್ಲ ಬಿಸಿಲಿಗೆ. ಅಯ್ಯಬ್ಬ, ಇಲ್ಲ ಇಲ್ಲ ಆಗೈತೆ. ಅದು ಒಳಗೆ ಹೋದವ್ರು ಬರ್ತಾರೆ. ಎಕ್ಸಿಟ್ ಕ್ಲೋಸ್ ಆಗಿದೆ ಅಷ್ಟೇ. ಅದು ಸಹ 3 ಗಂಟೆಗೆ ಓಪನ್ ಅಂತ. ಕ್ಲೋಸ್ ಆಗಿದೆ. ಒಳಗಡೆ ಸಹ ಉಂಟಂತೆ. ಬಿಡ್ತಾರಾ ಅಂತ ಹೋಗ್ಲಿಕ್ಕೆ? ಹೌದು ನೋಡಿ, ಡೋರ್ ಓಪನ್ ಮಾಡ್ತಾರೆ. ಸೈಡಿಂದ ಬರ್ತದೆ. ಎಕ್ಸ್ಪ್ರೆಷನ್ ನೋಡಿ ಮುಖದ ಎಷ್ಟು ಚಂದ ಮಾಡಿದ್ದಾರೆ. ಮುಖದ ಎಕ್ಸ್ಪ್ರೆಷನ್ ಎಷ್ಟು ಚಂದ ಮಾಡಿದ್ದಾರೆ. ಕೈಯೆಲ್ಲ ನೋಡಿ, ರಾವಣ ರಾವಣ ಕೈಲಾಸ ಪರ್ವತ.
ದೂರದಿಂದ ಗೊತ್ತಾಗ್ತದೆ. ಇವಾಗ ಕರೆಕ್ಟ್ ಆಯ್ತು. ಇದೆಂತ ರಾವಣನ ಮದುವೆನ ಹೇಗೆ? ಹೌದಾ ಅಂತ ರಾವಣ ತಲೆ 10 ತಲೆಯನ್ನ ಕೊಟ್ಟದ್ದು. ರಾವಣ ಎಷ್ಟು ಚಂದ ಬಂದಿದೆ ಸೊಂಡಿಲು. ಚಂದಾಗಿದೆ. ಕಾಲುಮೆ ಮಾಡಿದ್ದು ನೋಡಿ, ಅಷ್ಟು ಚಂದ ಮಾಡಿದ್ದಾರೆ. ಈಗ ಸ್ಟಕ್ ಆಗಿದ್ದಾರೆ ಎಲ್ಲರೂ. ಯಾಕೆ ಕಾಲಿದ್ದು ಇದು ಮಾಡಿದ್ದು ನೋಡಿ. ಈಗ ಇದೆಷ್ಟು ಚಂದಾಗಿದೆ. ಆ ಕಣ್ಣು, ಆ ಎಕ್ಸ್ಪ್ರೆಷನ್, ಯಪ್ಪ. ಲಾಸ್ಟಿಗೆ ಗುಣವಂತೇಶ್ವರ, ಹಾರೇಶ್ವರ, ಸಜ್ಜೇಶ್ವರ, ಗೋಕರ್ಣ. ಅದು ಶಿವಲಿಂಗ ನೋಡಿ, ಎಷ್ಟು ಕ್ಯೂಟ್ ತೋರಿಸಿದೆ. ಹುಡುಗಿ ಹೋಗ್ಬೇಕು ಅಂತ ಹೇಳಿದ್ರೆ ಪರ್ ಪರ್ಸನ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ ಅಂತಾದರೆ ಎಷ್ಟೋ ವರ್ಷದ ಸಣ್ಣ ಮಕ್ಕಳಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲಿ ಕೆಳಗಡೆ ಕೂಡ ಹಾಗೆಯೇ ಲಿಫ್ಟಲ್ಲಿ ರಾಜಗೋಪುರ ನೋಡಲಿಕ್ಕೆ 10 ಮತ್ತು 20 ಚಾರ್ಜಸ್ ಮಾಡ್ತಾರೆ. ಬಟ್ ಈಗ ಟೆಂಪಲ್ ಕ್ಲೋಸ್ ಆಗಿದೆ, ಹಾಗೆ ಹೋಗ್ಲಿಕ್ಕಾಗಲಿಲ್ಲ. ಹಾಗೆ ಒಳಗಡೆ ಮಾತ್ರ ತುಂಬ ಚೆಂದ ಇತ್ತು, ಸ್ಟೋರಿ ಇತ್ತು. ಇನ್ನೂ ಆಯ್ತಲ್ವ, ಇನ್ನು ಇಲ್ಲೆಲ್ಲ ನೋಡಿ ಆಯಿತು. ಇನ್ನು ಕೆಳಗಡೆ ಹೋಗೋದು, ಆ ಕಡೆ ಅಂತ ನೋಡೋದು, ಅದಾದಮೇಲೆ ಕೆಳಗಡೆ ಹೋಗೋದು. ಅವರಿಗೆ ಸುಸ್ತಾಯ್ತು. ಇನ್ನೀ 3 ಹೆಣ್ಮಕ್ಳೊಟ್ಟಿಗೆ ನಾನು ಬರೋದಿಲ್ಲ ಅಲ್ಲ, ಹೇಳೋದು ಮಾತ್ರ ಅವರು. ನಿಮ್ಮೊಟ್ಟಿಗೆ ನಾನು ಎಲ್ಲಿಗೆ ಸಹ ಬರೋದಿಲ್ಲ ಅಂತ ಹೇಳ್ತಾರೆ. ಲಾಸ್ಟ್ ಇಲ್ಲಪ್ಪ, ಇನ್ನೂ ಸೋಕುಂಟು. ಕೊಲ್ಲೂರಿಗೆ ಹೋಗಿಲ್ಲ ನಾವು. ನಂಗೆ ಅತ್ತೆ ಹೇಳಿದ್ರು, ಯಾರು ಗೊತ್ತಂತ, ನೀನು ಹೋಗಿಲ್ಲ. ಪೊಳಲಿಗೆ ಹೋಗ್ದೆ ಬಾಕಿ. ನಾನು ಹೋಗಿಲ್ಲ, ನೀವು ಹೋಗಿಲ್ಲ. ಆಗ ನೀವು ಮತ್ತೆ ಮೊನ್ನೆ ಹೋಗಿದ್ದು ಅದಕ್ಕಿಂತ ಮುಂಚೆ ಒಳೊಮ್ಮೆ ಹೋಗಿಲ್ವಾ? ನಂಗೆ ಬಾರಿಗೆ ಆಗ್ತದೆ, ಜ್ಯೂಸ್ ಬೇಕು. ಹಾ, ಆಗ್ಲೇ ಮಾಡಿ ಕೊಡ್ತಾರೆ. ನೀರು ಕೇಳಿ, ನೀರು ಇದ್ದಾತು 10 ರೂಪಾಯಿ ನೀರು ತಗ. ಅದ್ರಲ್ಲಿ ನಡ್ಕೊಂಡು ಲಾಸ್ಟ್ ತನಕ ಹೋಗುದು, 1/4 ಗಂಟೆ. ಇಲ್ಲೆಷ್ಟು ಗೊತ್ತಿಲ್ಲ. ಜನ ಎಷ್ಟು ಸುಂಟು. ಚೀ, ಹೇಗೆ ಮಲ್ಕೊಂಡಿದ್ದಾರೆ, ಹೇಗೆ ಮಲ್ಕೊಂಡಿದ್ದಾರೆ ಹೆಂಗಸೆಲ್ಲ. ಅಜ್ಜಿ ಅದೇ ಆ ಕಡೆ ಎಲ್ಲ ಸ್ಟಾಲ್ಸ್ ಉಂಟು. ನಾವು ಲೈಟ್ ಅಲ್ಲಿ ಇರುವಲ್ಲಿ ನಿಂತಿದ್ದೇವೆ, ಅವರೆಲ್ಲ ದೊಡ್ಡ ದೊಡ್ಡ ಅಲ್ಲಿ ಆ ಸೈಡ್ ನಿಂತಿದ್ದಾರೆ. ಬೀಚಿಗೆ ಲಾಸ್ಟ್ ಹೋದದ್ದು ಯಾವಾಗ ನಾನು? ಕಡಲೋತ್ಸವದಲ್ಲಿ. ಬಾ, ಜಿಂಚಕ ಜಿಂಗ್ ಜಿಂಚಕ ಜಿಂಗ್ ಜಿಂಚಕ. ನಾನು ಲಾಂಗ್ ಟಾಪ್ ಹಾಕಿದ್ದು ಚಂದ ಆಯ್ತು ನೋಡಿ.
ಅಲ್ಲ, ದೇವಸ್ಥಾನಕ್ಕೆ ಬರುವಾಗೆಲ್ಲ ಟ್ರೆಡಿಷನಲ್ ಆಗಿ ಬರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಟ್ರೆಡಿಷನಲ್ ಇರಲ್ಲ ಇದ್ದಾರೆ. ಬಟ್ ಬೀಚಿಗೆಲ್ಲ ಹೋಗುವಾಗ ನಿಮಗೆ ಶಾರ್ಟ್ಸ್ ಎಲ್ಲ ಬೆಸ್ಟ್. ಬೇರೆ ಎಕ್ಸ್ಟ್ರಾ ಡ್ರೆಸ್ ತಂದಿದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಚೇಂಜ್ ಮಾಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ರೆಸ್ಟಿಂಗ್ ಹಾಲ್ ಅಂತ ಉಂಟಲ್ವಾ, ಅಲ್ಲಿ ಚೇಂಜ್ ಮಾಡ್ಕೊಂಡ್ಬಂದು ನೀರಲ್ಲಿ ಚಂದ ಆಟಾಡಿ ಆಮೇಲೆ ವಾಪಸ್ ಇದೇ ಡ್ರೆಸ್ ಹಾಕೊಳ್ಬೋದು. ಸ್ವಲ್ಪ ಅದನ್ನು ಯೋಚನೆ ಮಾಡ್ತಿದ್ರೆ ಆಗ್ತಿತ್ತು, ನಮಗೆ ತಲೆಗೆ ಹೋಗ್ಲಿಲ್ಲ. ಬೀಚಿಗೆ ಬಂದ್ರೆ ಆಡೋದಿರ್ತೇವ ಅದೇಳು. ಅಲ್ಲಿ ವಾಶ್ರೂಮ್ ಇತ್ತು, ರೆಸ್ಟಿಂಗ್ ರೂಮ್ ಇಲ್ವ ಅಲ್ಲಿ? ಇವಳು ಹೊಸ ಡ್ರೆಸ್ ಯಾವತ್ತು ಹಾಕಿದ್ಲು, ಉಚ್ಚಿ ಚಂದ ಇತ್ತು. ಅವಳು ಹೊಸ ಡ್ರೆಸ್, ನಾನು ಮಾತ್ರ ಅಳ್ತು ಡ್ರೆಸ್ ಹಾಕಿದ್ದು. ನಂದ ಅಮ್ಮ ಒಂದು ಯಾಕೆ ನಮ್ಮ ನಮಸ್ಕಾರ ಮಾಡ್ತಾರ, ಅವರಿಗೆ ಬಿಸಿಲಿಗೆ ಕಣ್ಣು ಬಿಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಕೂದಲು ಸರಿ ಮಾಡ್ಕೊಳ್ಳಿ ಅಮ್ಮ. ಅಮ್ಮ ಎತ್ಕೊಳ್ಬೇಡಿ ಆತರ. ನೀರೊಂದು ನಿಮಿಷ. ಹೆಂಗಸನ ನೋಡು. ಫೋಟೋಕ್ಕೆ ಇಲ್ಲ ಡ್ರೆಸ್. ಈ ಎತ್ತು ಬೇಡ, ಅದನ್ನ ಸ್ವಲ್ಪ ಝೂಮ್ ಹಾಕಮ್ಮ, ಸ್ವಲ್ಪ ಹತ್ರ ಹೋಗು. ಫುಲ್ ಜಾಲಿ ಆಯ್ತು, ತುಂಬಾ ಖುಷಿ ಆಯ್ತು. ಈಗ ಚಪ್ಪಲಿ ಎಲ್ಲ ನೀರಾಗಿದೆ ಅಂತೇಳಿ ಚಪ್ಪಲಿ ಹಾಕೊಂಡು ವಾಪಸ್ ಬರ್ತಿದ್ದೇವೆ. ಇದ್ರಲ್ಲೇ ಫುಲ್ ಉಂಟು, ಇದ್ರಲ್ಲೇ ಲೋಕದುಂಟು. ಚಪ್ಪಲಿ ಹೇಗೆ ಕ್ಲೀನ್ ಆಗ್ತದೆ. ಅಮ್ಮ ಹೋದ್ರು, ಆಗ್ಲೇ ಹೋಗಿದ್ದಾರೆ ಅಮ್ಮ. ನಾನು ರಪ್ಪ ಹೋಗ್ತೇನೆ, ಎಂತ ಬೇಕಾದ್ರೂ ಮಾಡ್ಲಿ, ಆಗುದಿಲ್ಲ. ನಂಗೆ ಬಚ್ಚಿತ್ತು, ನಂಗೆ ಫೋಟೋ ತೆಗ್ದೆ ಬಚ್ಚಿತ್ತು. ಫೋಟೋ ತೆಗಿಸ್ಕೊಂಡಲ್ಲ, ತೆಗಿಸ್ಕೊಂಡಿದ್ದೀನಿ, ಚಂದ ಬಂದಿದೆ. ಇನ್ಸ್ಟಾದಲ್ಲಿ ಪೋಸ್ಟ್ ಕೂಡ ಮಾಡ್ತೀನಿ, ಬಿಕಾಸ್ ನಂಗೆ ಇಷ್ಟ ಆಯ್ತು ಫೋಟೋಸ್ ಎಲ್ಲ. ಹಾಗೆ ಬಾರೆ ಬೇಗ. ಈ ಜೀವನಂದು ಒಂದು ಫೋಟೋ ತೆಗಿಬೇಕು ಅಂತ ಹೇಳಿದ್ರೆ ಸಾಕಾಗ್ತದೆ. ಅವಳಿಗೊಂದು ಪೋಸ್ ಕೊಡ್ಲಿಕ್ಕೆ ಬರುದಿಲ್ಲ ಮಾರ್ರೆ. ಹೀಗೆ ಮಾಡು ಹಾಗೆ ಮಾಡು ಅಂತ ಬಾಯ್ ಬಿಟ್ಟು ಹೇಳಿದ್ರೆ ಸಹ ಅವಳಿಗೆ ಆಗುದಿಲ್ಲ. ಕೂದಲು ಲಟ್ಟರಿಯಾಗಿ ಹೋಗಿದೆ. ನಂದು ಅಮ್ಮೆಲ್ಲಿ ಉಂಟು, ಇಲ್ಲಿ ಮಾತ್ರ ಬೇಗ ಇದು ಒಣಗ್ತದೆ, ಡ್ರೆಸ್ ಒಣಗ್ತದೆ. ನಂದು ಅಮ್ಮೆಲ್ಲಿದ್ದಾರೆ ಗೊತ್ತಿಲ್ಲ, ಸಿಟ್ಟಲ್ಲಿ ಸೀದಾ ಹೋದ ಅಂತ. ನಿಮ್ಮೊಟ್ಟಿಗೆ ಬರೋದಿಲ್ಲ ಅಂತ ಹೇಳ್ತಾರೆ, ಆದರೆ ಬರೋದೇನಿರುವುದಿಲ್ಲ, ಯಾವಾಗಲೂ ಬರ್ತಾರೆ. ನಾವು ಇವಾಗ ರಿಟರ್ನ್ ಹೋಗ್ತೀವಿ, ಐಸ್ ಕ್ರೀಮ್ ತಂದ್ಕೊಂಡು. ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋಗೋದು, ಬಸ್ ಸ್ಟ್ಯಾಂಡಿಂದ ಬಸ್ಸಲ್ಲಿ ಹೋಗೋದು. ಬಸ್ಸಲ್ಲಿದ್ದೇವೆ ಈಗ. ಬಸ್ ಸ್ಟಾಪ್ ಬಂದಿದ್ದೇವೆ. ತುಂಬ ಸುಸ್ತಾಯಿತು ಮಾತ್ರ, ಬಂದು ಕೂಡ ಖುಷಿ ಆಯಿತು. ಒಮ್ಮೆ ಬನ್ನಿ ಅಲ್ಲ, ಬ್ಲಾಗ್ ಎಂಡ್ ಮಾಡ್ತೀನಿ ನಾನು. ಹಾಗೆ ಇನ್ನು ಇಲ್ಲಿಂದ ಡೈರೆಕ್ಟ್ ಬಸ್ ಸಿಕ್ಕರೆ ಡೈರೆಕ್ಟ್ ಬಸ್ ಹೋಗೋದಿಲ್ಲ ಅಂದರೆ ಉಡುಪಿಯಲ್ಲಿ ಇಳಿದು ಉಡುಪಿಯಿಂದ ಧರ್ಮಸ್ಥಳ ಬಸ್ ಇರ್ತದೆ. ಯಾಕಂದರೆ ಉಡುಪಿಯಲ್ಲಿ ಬರ್ತೀವಿ, ಅರ್ಧ ಗಂಟೆ ನಿಂತಿದೆ ಬೆಳಿಗ್ಗೆ, ಇವಾಗಲೂ ನಿಲ್ಬೋದು, ಹೇಳಿಕ್ಕಾಗಲ್ಲ. ಹಾಗೆ ಉಡುಪಿ ತನಕ ಫಸ್ಟ್ ಟಿಕೆಟ್ ಮಾಡಿ ಇಲ್ಲಿಂದ ಬೇಗ ರೀಚ್ ಆಗಬೇಕಲ್ಲ. ಇವಾಗ ಹೊರಟರು ಕೂಡ ನಾವು ಒಂದು ಮನೆಗೆ ರೀಚ್ ಆಗೋದು 8 ಗಂಟೆ ಆಗ್ಬೋದು, ಸಂಜೆ 8-9 ಗಂಟೆ ಆಗ್ಬೋದು. ಈಗ ಗಂಟೆ ಎಷ್ಟು ಅಂತ ಹೇಳಿದರೆ 3:30 ಆಯಿತು, ಆಗ್ಬೋದು ಅಷ್ಟು ಗಂಟೆ. ಹಾಗೆ ಮತ್ತೆ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬಾಯ್, ಟಾಟಾ ಮಾಡ.